ಶಿಕಾರಿಪುರದಲ್ಲಿ BY ವಿಜಯೇಂದ್ರಗೆ ಅಪ್ಪನ ಬರ್ಡೇ ಬಲ ತಂದುಕೊಡ್ತಾ ಇದೆ. ಶಿಕಾರಿಪುರದಲ್ಲಿ BSYಗೆ ಬರ್ಡೇ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಫೆಬ್ರವರಿ 27ಕ್ಕೆ ನಡೆಯುವಂತ ಇದೆ BS ಯಡಿಯೂರಪ್ಪರ ಹುಟ್ಟುಹಬ್ಬದ ಆಚರಣೆಗೆ ಈಗ ಶಿಕಾರಿಪುರದಲ್ಲಿ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಸ್ವಕ್ಷೇತ್ರ ಶಿಕಾರಿಪುರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ BY ವಿಜಯೇಂದ್ರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪರ ಬರ್ಡೇ ವಿಜಯೇಂದ್ರನ ಬಲ ಪ್ರದರ್ಶನ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. BSY ಸೆಲೆಬ್ರೇಷನ್ ಮೂಲಕ ವೋಟ್ಗಳನ್ನ ಕ್ರೋಢೀಕರಣ ಮಾಡೋ ಅಂತ ದೊಡ್ಡ ಪ್ಲಾನ್ ಇದು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಗಣಪತಿ, ಫೆಬ್ರವರಿ 27ಕ್ಕೆ ನಡೆಯೋ ಅಂತ BS ಯಡಿಯೂರಪ್ಪರ ಹುಟ್ಟುಹಬ್ಬಕ್ಕೆ ಎಲ್ಲರನ್ನ ಕೂಡ ಒಂದುಗೂಡಿಸಿ ವೋಟ್ಗಳನ್ನ ಕ್ರೋಢೀಕರಣ ಮಾಡಬೇಕು. ಜೊತೆಗೆ ದೊಡ್ಡ ಅಂತರದಲ್ಲಿ ಮುಂಬರುವಂತ 2028ರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನೋ ಆನ್ಲೈನ್ ಅಜೆಂಡಾವನ್ನ BY ವಿಜೇಂದ್ರ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಮಧುಸೂದನ್, ಖಂಡಿತ ನೋಡಿ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರವಾಸವನ್ನ ಮಾಡಿ ಬೇರೆ ಶಾಸಕರನ್ನ ಹೇಗೆ ಗೆಲ್ಲಿಸಬೇಕು ಅಂತ ಒಂದಷ್ಟು ತಂತ್ರಗಾರಿಕೆನ ಮಾಡಿದ್ದಾರೆ. ಈಗಿರುವಂಥದ್ದೇನು, ತನ್ನ ಸ್ವಕ್ಷೇತ್ರದಲ್ಲೇ ತಾನು ಹೇಗೆ ಗೆಲ್ಲಬೇಕು, ಕಳೆದ ಚುನಾವಣೆಯಲ್ಲಿ ತನಗೆ ಎಷ್ಟು ಹಿನ್ನಡೆ ಆಗಿದೆ, ಜೊತೆಗೆ ಗೆಲುವಿನ ಅಂತರಗಳು ಎಷ್ಟು ಕಡಿಮೆ ಆಗಿತ್ತು, ಈ ಎಲ್ಲವನ್ನು ಲೆಕ್ಕಾಚಾರಗಳನ್ನು ನೋಡಿದಾಗ ಮುಂಬರುವ ಚುನಾವಣೆಯಲ್ಲಿ ಅಪ್ಪನ ಬರ್ತ್ಡೇ ಸಂಭ್ರಮವನ್ನು ಒಂದಷ್ಟು ಮತಬೇಟೆಗೆ ಅಂದರೆ ಏನು ವೋಟ್ಗಳನ್ನ ಕ್ರೋಢೀಕರಿಸುವ ಲೆಕ್ಕಾಚಾರದಲ್ಲಿ ಈಗಾಗಲೇ ವಿಜೇಂದ್ರ ಅವರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 27 ಯಡಿಯೂರಪ್ಪನವರ ಬರ್ತ್ಡೇ ನಡೆಯುತ್ತೆ. ಒಂದಷ್ಟು ಕುಟುಂಬದವರೇ ಈಗಾಗಲೇ ಬರ್ತ್ಡೇಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಶಿಕಾರಿಪುರದಲ್ಲಿ ಬಹುದೊಡ್ಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಅನೇಕ ಗಣ್ಯರಿಗೂ ಕೂಡ ಕುಟುಂಬದವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ ಸಂಘ ಪರಿವಾರದಿರ್ಬೋದು, BJP ಹಿರಿಯ ನಾಯಕರಿಗಿರ್ಬೋದು, ಹೈಕಮಾಂಡ್ ನಾಯಕರಿಗೂ ಕೂಡ ಈಗಾಗಲೇ ಒಂದಷ್ಟು ಆಹ್ವಾನ ಹೋಗಿದೆ. ಆದರೆ ಇದರ ಹಿಂದಿನ ತಂತ್ರಗಾರಿಕೆ ಏನು ನೋಡಿ, ಯಡಿಯೂರಪ್ಪನವರ ಬಲ ವಿಜೇಂದ್ರಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅಂತಂದರೆ, ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಜೊತೆಗೇ ಇರ್ತಾರೆ ಅಂತ ಒಂದು ಸಂದೇಶವನ್ನು ಕೊಡಬೇಕು. ಜೊತೆಗೆ ಯಡಿಯೂರಪ್ಪನವರ ಬಲ BJPಗೆ ಅಷ್ಟೇ ಅಲ್ಲ, ವಿಜೇಂದ್ರ ಅವರಿಗೂ ಕೂಡ ಅವಶ್ಯಕತೆ ಇದೆ. ಕಾರಣ ಏನು ಅಂತಂದ್ರೆ, ಹಿಂದಿನ ಚುನಾವಣೆಯಲ್ಲಿ ಗೆಲುವಿನ ಅಂತರ ಕಡಿಮೆ ಇತ್ತು. ಯಡಿಯೂರಪ್ಪನವರು ನಿಂತಿದ್ರೆ ಅಷ್ಟೊಂದು ಗೆಲುವಿನ ಅಂತರ ಬರ್ತಾ ಇರಲಿಲ್ಲ. ಅತಿ ಹೆಚ್ಚು ಗೆಲುವಿನ ಅಂತರದಲ್ಲೇ ಯಡಿಯೂರಪ್ಪನವರು ಗೆಲ್ಲೋರು. ಆದರೆ ವಿಜೇಂದ್ರ ಅವರಿಗೆ ಆ ಗೆಲುವಿನ ಅಂತರ ಕಡಿಮೆ ಇತ್ತು. ಹೀಗಾಗಿ ಈ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಒಂದಷ್ಟು ಬಲ ಪ್ರದರ್ಶನಕ್ಕೆ ಈಗಾಗಲೇ ವಿಜೇಂದ್ರ ಅವರು ಬಳಸಿಕೊಳ್ತಿರುವಂಥದ್ದು. ಜೊತೆಗೆ ಯಡಿಯೂರಪ್ಪನವರ ವರ್ಚಸ್ಸು ಕ್ಷೇತ್ರದಲ್ಲಿ ಹೇಗೆ ಬಳಸ್ಕೊಳ್ಬೇಕು ನೋಡಿ, ಯಡಿಯೂರಪ್ಪನವರ ಬರ್ತ್ಡೇ ಸಮಾರಂಭದಲ್ಲಿ ಎಲ್ಲರನ್ನೂ ಆಹ್ವಾನ ಕೊಟ್ಟು, ಅಂದರೆ ಸಂಘದ ಪ್ರಮುಖರಿರ್ಬೋದು, ಪಕ್ಷದ ಹಿರಿಯ ನಾಯಕರಿರ್ಬೋದು, ಜೊತೆಗೆ ಒಂದಷ್ಟು ಸ್ವಪಕ್ಷದ ರೆಬಲ್ ನಾಯಕರಿದ್ರಲ್ಲ, ವಿಜೇಂದ್ರ ಅವರ ವಿರುದ್ಧವಾಗಿ ಕಳೆದ ಬಾರಿ ಬರ್ತ್ಡೇನ ಮಾಡಬಾರ್ದು ಅಂತ ಒಂದಷ್ಟು ಹೈಕಮಾಂಡ್ ನಾಯಕರಿಗೆ ಸಂದೇಶ ಕೊಟ್ಟರಲ್ಲ, ಅವರೆಲ್ಲರಿಗೂ ಕೂಡ ಒಂದಷ್ಟು ಸಂದೇಶವನ್ನು ಕೊಡಬೇಕಿತ್ತು. ಈ ನಿಟ್ಟಿನಲ್ಲಿ ಈ ಬರ್ತ್ಡೇ ಸಂಭ್ರಮವನ್ನು ಮತಬೇಟೆಗೆ, ಮತವನ್ನು ಕ್ರೋಢೀಕರಿಸಲು ಈಗಾಗಲೇ ವಿಜೇಂದ್ರ ಅವರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಅಂದರೆ ಚುನಾವಣೆಗೆ ಇನ್ನು 2 ವರ್ಷಗಳಿದೆ. ಹೀಗಾಗಿ ಈ ಬರ್ತ್ಡೇ ಏನು ವೇದಿಕೆ ಇದೆ, ಈ ಸಂಭ್ರಮಾಚರಣೆ ಏನಿದೆ, ಇದು ಚುನಾವಣೆಯ ಪ್ರಚಾರಕ್ಕೂ ಕೂಡ ವೇದಿಕೆ ಆಗುತ್ತೆ ವಿಜೇಂದ್ರ ಅವರಿಗೆ ಕೂಡ ಅಂತ ಹೇಳ್ಬೋದು. ಜೊತೆಗೆ ಲಿಂಗಾಯತರ ಸಮುದಾಯ, ಅಂದ್ರೆ ಲಿಂಗಾಯತ ಸಮುದಾಯ ಏನು ಕೇವಲ ಯಡಿಯೂರಪ್ಪನವರ ಜೊತೆಗೆ ಅಷ್ಟೇ ಇದೆಯಾ, ಈ ಸಂದರ್ಭದಲ್ಲಿ ಆ ವೋಟ್ಗಳನ್ನ ವಿಜೇಂದ್ರ ಅವರು ಕೂಡ ಪಡೆದುಕೊಳ್ಬೇಕು. ಈ ಮೂಲಕ ಆ ಲಿಂಗಾಯತ ಸಮುದಾಯದ ನಾಯಕರಿಗೂ ಕೂಡ ಈಗಾಗಲೇ ಆಹ್ವಾನವಾಗಿದೆ. ಜೊತೆಗೆ ಅಲ್ಲಿ ಬಂದಿರುವಂತಹ ಬಹುತೇಕ ನಾಯಕರಿಗೂ ಕೂಡ ಸನ್ಮಾನ ನಡೆಯುತ್ತೆ. ಜೊತೆಗೆ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಇವತ್ತು ಸಮುದಾಯವನ್ನ ಜೊತೆಗಿಟ್ಕೊಂಡಿದ್ರು, ವಿಜೇಂದ್ರ ಅವರು ಕೂಡ ಜೊತೆಗಿರ್ತಾರೆ ಅಂತ ಒಂದು ಸಂದೇಶವನ್ನ ಯಡಿಯೂರಪ್ಪನವ್ರ ಮೂಲಕ ಕೊಡಿಸಬೇಕು. ಹೀಗಾಗಿ ಈ ಎಲ್ಲಾ ಬರ್ತ್ಡೇಯಲ್ಲೂ ಕೂಡ, ಅಂದ್ರೆ ಈ ಬರ್ತ್ಡೇಯಲ್ಲೂ ಕೂಡ ಈ ಎಲ್ಲಾ ತಂತ್ರಗಾರಿಕೆಯನ್ನು ವಿಜೇಂದ್ರ ಅವರು ಕೂಡ ಹೊಂದಿದ್ದಾರೆ. ಇನ್ನೇನು ಸಿದ್ಧತೆಗಳನ್ನ ಆಗ್ತಾ ಇರುವಂತದ್ದು, 27ಕ್ಕೆ ಬರ್ತ್ಡೇ ನಡೆಯುತ್ತೆ. ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಆದ್ರೆ ಈ ಬರ್ತ್ಡೇ ಮೂಲಕ ಶಿಕಾರಿಪುರದಲ್ಲಿ ಮತ್ತಷ್ಟು ಬಲ ಪ್ರದರ್ಶನ, ಅಂದ್ರೆ ಭದ್ರಕೋಟೆಯನ್ನ ಮತ್ತಷ್ಟು ಬಲಪಡಿಸಿಕೊಳ್ಳಿಕ್ಕೆ ಈಗಾಗಲೇ ವಿಜೇಂದ್ರ ಅವರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.